ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಯಾರ್ಯಾರು ನಾಳೆ ಬೆಳಗ್ಗೆ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಹೋಗ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆಫ್ ಲಕ್. ಸೊ ಯಾವುದೋ ಒಂದು ಕ್ವಶನ್ 2 ಕ್ವಶನ್ನಲ್ಲಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂತಂದರೆ ಸೊ ಯಾವುದೋ ಒಂದು ಕ್ವಶನಲ್ಲಿ ನೀವು ಸ್ಟ್ರಕ್ ಆಗೋದಕ್ಕೆ ಹೋಗಬೇಡಿ. ಸೊ ಒಂದು ರೌಂಡು ಈಸಿ ಇರೋವಂಥ ಕ್ವಶನನ್ನು ಪೂರ್ತಿಯಾಗಿ 1 to 60th ಕ್ವಶನ್ ತನಕ ಓದಿ ಸಾಲ್ವ್ ಮಾಡಿ. ಸೊ ಅದಾದಮೇಲೆ ಸೆಕೆಂಡ್ ರೌಂಡಿನಲ್ಲಿ ಸೊ ಯಾವ್ಯಾವ ಕ್ವಶನ್ಗೆ ಸ್ವಲ್ಪ ಟೈಮ್ ಬೇಕು ಅದನ್ನು ಇಟ್ಕೊಳ್ಳಿ. 3ನೇ ರೌಂಡಲ್ಲಿ ಸೊ ಯಾವ್ಯಾವ ಕ್ವಶನ್ಗಳು ಬಹಳ ಟಫ್ ಇದೆ, ರಿಯಲಿ ಇಟ್ ನೀಡ್ಸ್ ಸಮ್ ಟೈಮ್ ಅಂತಹ ಕ್ವಶನ್ಗಳನ್ನ ಕೊನೆಯ ಸುತ್ತಿನಲ್ಲಿ ಇಟ್ಕೊಳ್ಳಿ. ಒಟ್ಟಿನಲ್ಲಿ 3 ಸುತ್ತಿನಲ್ಲಿ ನಿಮ್ಮ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಸೊ ಸಾಲ್ವ್ ಮಾಡ್ತಾ OMR ಶೀಟನ್ನು ಕೂಡ ಕರೆಕ್ಟಾಗಿ ಫಿಲ್ ಮಾಡಿ. ಯಾವುದೇ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ವರ್ಷನ್ ಕೋಡ್, ಕ್ವಶನ್ ಪೇಪರ್ನ ವರ್ಷನ್ ಕೋಡ್ ಇರ್ಬೋದು, ಅಥವಾ ಸೊ ನಿಮ್ಮ ಒಂದು ಆನ್ಸರ್ ಪೇಪರ್ ಕ್ವಶನ್ ಪೇಪರ್ ಸೀರಿಯಲ್ ನಂಬರ್ ಇರ್ಬೋದು, ಅಥವಾ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರ್ಬೋದು, ಹಾಲ್ ಟಿಕೆಟ್ ನಂಬರ್ ಇರ್ಬೋದು. ಇದನ್ನು ಕರೆಕ್ಟಾಗಿ ಹಾಕಿ. ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿತನದಿಂದ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಸೊ ಆಲ್ ದ ಬೆಸ್ಟ್. ಸೊ ಯಾವುದೋ 1-2 ಕ್ವಶನ್ನಲ್ಲಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದೇನೆ 60-70 ಮಿನಿಟ್ಸ್ ಇರ್ತದೆ. ಆ್ಯಕ್ಚುಲಿ 60 ಮಿನಿಟ್ ತನಕ ಸಾಲ್ವ್ ಮಾಡಿ. ಲಾಸ್ಟ್ 10 ಮಿನಿಟ್ಸಲ್ಲಿ ಒಂದು ಕ್ವಶನ್ನು ಬಿಡದೇನೆ, ಕ್ವಶನ್ ಬರೋದಿಲ್ಲ ಅಂತಂದ್ರೂ ಕೂಡ ಒಂದು ಕ್ವಶನ್ನು ಬಿಡದೇನೆ ಪ್ರತಿಯೊಂದು ಕ್ವಶನಿಗೂ ಮಾರ್ಕ್ ಮಾಡಿ ಬನ್ನಿ. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಅದರ ಸದುಪಯೋಗವನ್ನು ನೀವು ಪಡ್ಕೊಳ್ಬೇಕಾಗ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ಆಲ್ ದ ಬೆಸ್ಟ್.